ಎಲೆಕ್ಟ್ರಾನಿಕ್ ಸಿಟಿ ಬಳಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಹಣವನ್ನು ವಶಕ್ಕೆ ಪಡೆಯಲಾಗಿದೆ. ಕ್ರೆಟಾ ಕಾರ್ನಲ್ಲಿ ಬರೋಬ್ಬರಿ 9 ಕೋಟಿ ನಗದು ಪತ್ತೆಯಾಗಿದೆ. ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳ ಮಾಹಿತಿ ಮೇರೆಗೆ ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ಬರೋಬ್ಬರಿ 9 ಕೋಟಿ ರೂಪಾಯಿ ಸೀಸ್ ಮಾಡಿರುವುದೀಗ. ಅದು ಖಚಿತ ಮಾಹಿತಿ ಮೇರೆಗೆ ಆನೇಕಲ್ ಎಲೆಕ್ಟ್ರಾನಿಕ್ ಸಿಟಿಯ ವೀರಸಂದ್ರ ಸಿಗ್ನಲ್ ಬಳಿ ಈ ಒಂದು ಹಣ ಸಿಕ್ಕಿದೆ. ತಮಿಳುನಾಡಿನ ಸಿಂಧು ಜ್ಯುವೆಲರ್ಸ್ ಮಾಲೀಕನಿಗೆ ಸೇರಿದಂಥ ಹಣ ಇದು. ತೂತ್ಕುಡಿಯ ಸಿಂಧು ಜ್ಯುವೆಲರ್ಸ್ ಮಾಲೀಕ ಸಚಿನ್ಗೆ ಸೇರಿದಂಥ ಹಣ ಅಂತ ಗೊತ್ತಾಗ್ತಾ ಇದೆ. ಈಗ ಪೊಲೀಸರು ಆತನನ್ನು ವಶಕ್ಕೆ ಪಡೆದಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಕಾರನ್ನು ಪೊಲೀಸರು ಅಡ್ಡಗಟ್ಟಿದ್ದಾರೆ. ಈ ವೇಳೆ ಕಾರಿನಲ್ಲಿ ಅಕ್ರಮವಾಗಿ 9 ಕೋಟಿ ರೂಪಾಯಿ ನಗದನ್ನು ಆತ ಸಾಗಿಸ್ತಾ ಇದ್ದ. ಎಲ್ಲಿ ಹೋಗ್ತಿತ್ತು ಹಾಗಾದ್ರೆ? ಚಿನ್ನ ಖರೀದಿ ಮಾಡೋಕ್ಕೆ ಹೋಗ್ತಿದ್ನಾ ಅಥವಾ ಬೇರೆ ಏನಾದರೂ ಹೋಗ್ತಾ ಇದ್ನಾ? ನೋಡ್ತಾ ಇದ್ದೀವಿ ನೋಟಿನ ಕಂತೆಗಳು. ಬರೋಬ್ಬರಿ 9 ಕೋಟಿ ರೂಪಾಯಿ ಕ್ರೆಟಾ ಕಾರ್ನಲ್ಲಿ ಆ ಸಚಿನ್ ಏನಿದ್ದಾನೆ, ಸಿಂಧು ಜ್ಯುವೆಲರ್ಸ್ ಮಾಲೀಕ, ತಮಿಳುನಾಡು ತೂತ್ಕುಡಿ, ಅಲ್ಲಿಂದ ಸಾಗಿಸ್ತಾ ಇದ್ದ. ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳ ಖಚಿತ ಮಾಹಿತಿ ಮೇರೆಗೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಆ ಕಾರನ್ನು ಅಡ್ಡಗಟ್ಟಿ, ಅದು ಚೇಂಜ್ ಮಾಡಿ ಅಡ್ಡಗಟ್ಟಿ ಆ ಹಣವನ್ನು ಈಗ ವಶಕ್ಕೆ ಪಡೆದುಕೊಂಡು ಆತನನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ. ತೀವ್ರ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಈಗ ಈ ಹಣದ ಮೂಲ ಯಾವುದು, ಇದು ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದ, ಅದರಲ್ಲೂ ಕೇರಳ ನೋಂದಾಯಿತ ಕಾರಾಗಿತ್ತದು. ನೋಡ್ತಾ ಇದ್ದೀವಿ ಆ ಕಾರಿನ ಫೋಟೋ ಕೂಡ KL ಅಂತಿದೆ ನೋಡಿ, ಕೇರಳ ನೋಂದಾವಣಿ ಕಾರಾಗಿದೆ. ಈಗ ಆತನನ್ನು ವಿಚಾರಣೆಗೆ ಒಳಪಡಿಸಿ ಇನ್ನಷ್ಟು ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ. ಈ 9 ಕೋಟಿ ಹಣ ಎಲ್ಲಿಂದ ಬಂತು, ಅದಕ್ಕೇನಾದರೂ ದಾಖಲೆಗಳಿದ, ಇದು ವ್ಯವಹಾರಕ್ಕೆ ಸಂಬಂಧಪಟ್ಟಿತ್ತ ಅಥವಾ ಬೇರೆಯವ್ರ ಹಣನ, ಇದೆಲ್ಲ ಆಯಾಮದಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸಿಂಧು ಜ್ಯುವೆಲರ್ಸ್ನ ಮಾಲೀಕ ಈತ ಸಚಿನ್. ಅಧಿಕಾರಿಗಳೇ ದಂಗಾಗ್ಬಿಟ್ರು ಆ ಕಂತೆ ಹಣವನ್ನು ನೋಡಿ. ಅದು 9 ಕೋಟಿಯಷ್ಟು ನಗದನ್ನು ಬೇರೆ ಕಡೆಗೆ ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಸಹಜವಾಗಿ ಅನುಮಾನಗಳು ಬಂದೇ ಬರುತ್ತೆ. ಇನ್ನು ಸಚಿನ್ ನಿವಾಸದಲ್ಲೂ ಕೂಡ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ಅವ್ರ ಮನೆಯಲ್ಲಿ 1.3 ಕೋಟಿ ನಗದು ಹಣ ಪತ್ತೆಯಾಗಿದೆ. ಒಟ್ಟು ಹಣದ ಮೂಲದ ಬಗ್ಗೆ ಅಧಿಕಾರಿಗಳು ತಪಾಸಣೆ ಮಾಡ್ತಿದ್ದಾರೆ. ಹಣ ಯಾರಿಗೆ ಸೇರಿದ್ದು ಅನ್ನೋದ್ರ ಬಗ್ಗೆ ದಾಖಲೆಗಳು ಪರಿಶೀಲನೆ ಆಗ್ತಾ ಇದೆ. ಇನ್ನು ಹಣ ಯಾವ ಉದ್ದೇಶಕ್ಕೋಸ್ಕರ ಸಾಗಾಟ ಮಾಡ್ತಾ ಇದ್ದ ಸಚಿನು, ಅದರ ಬಗ್ಗೆ ಕೂಡ ಈಗ ತನಿಖೆ ಮುಂದುವರೆದಿದೆ. ಜ್ಯುವೆಲರ್ಸ್ ಮಾಲೀಕ ಅಂತ ಹೇಳಿದ್ರೆ ಸಹಜವಾಗಿ ಈಗ ಆ ಗೋಲ್ಡ್ ವ್ಯವಹಾರ ಏನು ಮಾಡ್ತಿರ್ತಾರೆ ಅವರು ಕೋಟಿಗಂಟಲೆ ವ್ಯವಹಾರಗಳು ನಡೀತಾ ಇರುತ್ತೆ. ಓಕೆ, ಆದರೂ 9 ಕೋಟಿ ಅದು ನಗದು ರೂಪದಲ್ಲಿ ಎಲ್ಲಿಗೆ ಹೋಗ್ತಾ ಇತ್ತು ಮತ್ತು ಯಾರು ಸಾಗಾಟ ಮಾಡಲಿಕ್ಕೆ ಹೇಳಿದ್ದು? ಅದು ಅವನದೇ ಹಣನಾ? ಇದಕ್ಕೆ ಮೂಲ ಎಲ್ಲಿದೆ, ಅದಕ್ಕೆ ದಾಖಲೆ ಏನಿದೆ, ಎಲ್ಲಿಂದ ತಂದಿದ್ದು, ಯಾವ ಕಡೆಗೆ ಇದನ್ನು ತೆಗೆದುಕೊಂಡು ಹೋಗಲಾಗ್ತಾಯಿತ್ತು? ಹೀಗೆ ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ. IT ಇಲಾಖೆಯ ಅಧಿಕಾರಿಗಳ ಖಚಿತ ಮಾಹಿತಿ ಮೇರೆಗೆ ಈ ದಾಳಿ ಆಗಿರೋದು. ಆತ IT ಇಲಾಖೆಗೆ ಏನಾದರೂ ವಂಚನೆ ಮಾಡಿದ್ದಾನ, ಸರಿಯಾಗಿ ತೆರಿಗೆ ಕಟ್ಟಿಲ್ವಾ, ಬಟ್ ಅದು ಸೆಕೆಂಡ್ರಿ. ಆದರೆ ಈಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಪತ್ತೆಯಾಗಿರೋದನ್ನು ನೋಡ್ತಾ ಇದ್ದರೆ ಅನುಮಾನಗಳು ಜಾಸ್ತಿ ಆಗ್ತಾ ಇದೆ. ಯಾರಿಗಾದ್ರೂ ರಾಜಕಾರಣಿಗೆ ಸೇರಿದ್ದ ಅಥವಾ ಉದ್ಯಮಿಗೆ ಸೇರಿದ್ದ ಅಥವಾ ಅವನೇ ಅಷ್ಟು ದೊಡ್ಡ ಉದ್ಯಮಿ ಆಗಿದ್ದಾನ, ಆತನ ವ್ಯವಹಾರದ ಮೂಲ ಏನು, ಇದು ಜ್ಯುವೆಲರ್ಸ್ರಿಂದ ಬಂದಿದ್ದ, ಎಲ್ಲವನ್ನು ಕೆದಕ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾರೆ. ಹರೀಶ್, ಬರೋಬ್ಬರಿ 9 ಕೋಟಿ ನಗದು ಅಂತಂದರೆ ಸಹಜವಾಗಿ ಅನುಮಾನಗಳು ಬೇರೆ ಥರನೇ ಬರ್ತಾ ಇರುತ್ತೆ. ಈ ಸಚಿನ್ ಅವರ ವಿಚಾರದಲ್ಲಿ ಯಾವ ಥರದ ಶಂಕೆ ವ್ಯಕ್ತವಾಗ್ತಿದೆ ಅಂತ ಹೇಳಿ ಮೇಲ್ನೋಟಕ್ಕೆ? ಪ್ರಭು, ಮೇಲ್ನೋಟಕ್ಕೆ ತಮಿಳುನಾಡು ತೂತುಕುಡಿ ಏನೊಂದು ಸಿಂಧು ಜ್ಯುವೆಲರ್ಸ್ ಮಾಲೀಕ ಏನಿದ್ದಾನೆ ಸಚಿನ್ ಎಂಬಾತ ನಿನ್ನೆ ಅದರ 2 ದಿನಗಳ ಹಿಂದೆ ತೂತುಕುಡಿಯಲ್ಲಿ ಮನೆ ಮೇಲೆ ರೈಡ್ ಮಾಡಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಏನೊಂದು ಡೆಪ್ಟಿ ಡೈರೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್ ಜಗದೀಶ್ ನೇತೃತ್ವದಲ್ಲಿ ಈ ಒಂದು ದಾಳಿಯನ್ನ ಮಾಡಲಾಗಿತ್ತು. ಈ ದಾಳಿ ವೇಳೆ ಸಂದರ್ಭದಲ್ಲಿ ಮನೆಯಲ್ಲೂ ಕೂಡ 1.3 ಕೋಟಿ ಹಣ ಕೂಡ ಪತ್ತೆಯಾಗಿತ್ತು. ಹಾಗಾಗಿ ಅವರಿಗೆ ಅನುಮಾನದ ರೀತಿಯಲ್ಲಿ ಒಂದು ಸಂಶಯ ಕೂಡ ವ್ಯಕ್ತವಾಗಿತ್ತು. ಆದ್ರೆ ಆ ಹಿನ್ನೆಲೆಯಲ್ಲಿ ಕೂಡ ಕೇರಳ ಮೂಲದ ಕ್ರೆಟಾ ಗಾಡಿ ಮೂಲಕ ಒಂದು 9 ಕೋಟಿ ಮೌಲ್ಯದ ಹಣವನ್ನ ಸಾಗಾಟ ಮಾಡ್ತಿದ್ರು ಅನ್ನೋ ಕೂಡ ಮಾಹಿತಿ ಲಭ್ಯ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಡೆಪ್ಟಿ ಡೈರೆಕ್ಟರ್ ಆಫ್ ಜನರಲ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿರ್ತಕ್ಕಂಥ ಜಗದೀಶ್ ಅವರು ಕೂಡ ಎಲೆಕ್ಟ್ರಾನಿಕ್ ಸಿಟಿ ಮಾರ್ಗವಾಗಿ ಒಂದು ಕ್ರೆಟಾ ಗಾಡಿ ಪಾಸ್ ಆಗ್ತಿದೆ, ಆ ಗಾಡಿಯಲ್ಲಿ 9 ಕೋಟಿ ಹಣ ಇದೆ ಅನ್ನೋದು ಕೂಡ
ಪೊಲೀಸರಿಗೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ರು. ಆ ಹಿನ್ನೆಲೆಯಲ್ಲಿ ನೈಟ್ ರೌಂಡ್ಸ್ ಇರತಕ್ಕಂತ ಪೊಲೀಸರು ಕೂಡ ನಾಕಾಬಂದಿ ಹಾಕಿದ್ರು. ಆ ಒಂದು ತಪಾಸಣೆ ವೇಳೆ BAT ಅಂದ್ರೆ ನೈಸ್ ರೋಡ್ ಹೋಗುವಂತ ಸಂದರ್ಭದಲ್ಲಿ ಅಲ್ಲ ಅಡ್ಡಗಟ್ಟಿ ತಪಾಸಣೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ 9 ಕೋಟಿ ಹಣ ಕೂಡ ಪತ್ತೆಯಾಗಿರ್ತಕ್ಕಂಥದ್ದು. ಈ ಒಂದು ದಾಳಿಯ ವೇಳೆ ಸುಮಾರು ಈಗ ಅಕ್ರಮ ಸಾಗಾಟ ಮಾಡುತ್ತ ಹಿನ್ನೆಲೆಯಲ್ಲಿ ಈ ಒಂದು ದಾಳಿ ನಡೆದಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆಗೆ ಹಣ ಗಳಿಕೆ ವಿಚಾರದಲ್ಲಿ ತನಿಖೆ ಕೂಡ ಮುಂದುವರೆದಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ.